ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಚಾಲೂ ಮಾಡೀನಿ. ಇವತ್ತು ಹುಡುಗರು ಸ್ಕೂಲ ಸುಟ್ಟಿ ಅದ, ಅದಕ್ಕೆ ಅವ್ರಿಗೆ ಏನ್ರಿ ಇವತ್ತು ಹುಡುಗರು ಸ್ಕೂಲ ಸುಟ್ಟಿ ಅದ ಮತ್ತು ಅವ್ರ ಜೊತೆ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವರಿಗೆ ಸ್ವಲ್ಪ ಊರಾಗ ಕರ್ಕೊಂಡು ಹೋಗ್ಬೇಕಾಗ್ಯದ. ಇವಾಗ ಊರಿಂದ ಬಂದೀವಿ. ಊರಿಂದ ಬಂದು ಅವ್ರಿಗೆ ಏನೇನು ಬೇಕಲ್ಲ ಜರ ಅವ್ರ ಜೊತೆ ಶಾಪಿಂಗ್ ಮಾಡೋದು ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಬರ್ರಿ ಹೋಗೋಣ, ಬರ್ರಿ ಬಾ. ಬುಕ್ ಸ್ಟಾಲ್ಗೆ ಬಂದಿದ್ವಿ. ಈಗ ಬುಕ್ ಸ್ಟಾಲ್ದಾಗ ಕೆಲವೊಂದು ಐಟಮ್ಗಳನ್ನ ತೊಗೊಳೋದಿತ್ತು ಇವರಿಗೆ. ಅಂದ್ರೆ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮ್ದಾಗ ಏನೂ ಜಾಸ್ತಿ ಇವರಿಗೆ ಸಿಸ್ಪೆನ್ಸ್, ರಬ್ಬಲ್ಸ್ ಹಿಂಗೆ ಈ ಥರ ಐಟಮು ಏನೂ ತೊಗೊಂಡಿದ್ದಿಲ್ಲ. ಆಲ್ರೆಡಿ ಇದ್ದು ಸ್ವಲ್ಪ, ಬಟ್ ಇವಾಗ ಬೇಕಂತವ್ರಿಗೆಲ್ಲ ಖಾಲಿ ಆಗಿತ್ತು. ಅದಕ್ಕೆ ಇವಾಗ ಕೆಲವೊಂದು ಐಟಮ್ಗಳನ್ನು ಇಲ್ಲಿ ಬುಕ್ ಸ್ಟಾಲ್ದಾಗ ತೊಗೊಂಡ್ವಿ. ಮತ್ತು ಹಾಗೆ ನಮ್ಮ ರಕ್ಷಿತ್ಗೆ ಸ್ಕೂಲ್ದು ಶೂ ಬೇಕಂತ ಬಂದಿದ್ವಿ. ಆಲ್ರೆಡಿ ಶೂನು ಇದ್ದು ಬಟ್ ಫಿಟ್ ಆಗತ್ತವಂತ. ಬಟ್ ಮೇಡಮ್ಮ ಅವು ಹಿಂಗೆ ಪಟ್ಟಿದ್ದು ಶೂ ಬೇಕಾ, ಲೇಸಿದ್ದು ಶೂ ಬೇಡ ಅಂತ ಈ ಪಟ್ಟಿದ್ದು ಶೂ ಬೇಕಂತ ಹೇಳತ್ತಿದ್ರಂತ ರಕ್ಷಿತ್ ಹೇಳ್ದ. ಭಾಳ ದಿನದಿಂದ 15 ದಿನ ಮೇಲೆ ಇತ್ತು ಶೂ ಬೇಕಂತ ಅನ್ನತ್ತಿದ್ದ. ಬಟ್ ನನಗೆ ಟೈಮ್ ಇರಲಿಲ್ಲ ತೊಗೋಬೇಕಂತ. ಹಂಗಾದ್ರು ಆಲ್ರೆಡಿ ಇವತ್ತು ಸ್ಕೂಲ್ ಭೀ ಸುಟ್ಟಿ ಅದ. ಇವನಿಗೆ ಕರ್ಕೊಂಡು ಹೋಗಿ ತೊಗೋಬೇಕಂತ ಅಂದ್ಕೊಂಡು ಇಬ್ಬರಿಗೆ ಕೂಡ ಕರ್ಕೊಂಡು ಬಂದು ಇವ್ರಿಗೆ ಏನೇನು ಬೇಕು ಬುಕ್ ಸ್ಟಾಲ್ದು, ಶೂದು ಎಲ್ಲ ಥರ ಐಟಮ್ ತೊಗೊಳತ್ತಿದ್ವಿ. ಒಂದು ಸೆಟ್ ಶೂನು ತೊಗೊಂಡ, ಮತ್ತು ಡೈಲಿ ಯೂಸ್ಗೆ ಸ್ಲಿಪ್ಪರ್ ಬೇಕಂತ ಸ್ಲಿಪ್ಪರ್ನೂ ಖರಾಬಾಗಿದ್ದು ಒಂದು ಸೆಟ್ ಸ್ಲೀಪರ್ನ ತೊಗೊಂಡ. ಸಣ್ಣವನ್ಕಿಂತ ದೊಡ್ಡವಂದೇ ಶಾಪಿಂಗ್ ಐತಿ ಇವತ್ತು ಜಾಸ್ತಿ. ಆಲ್ರೆಡಿ ಸಣ್ಣವನಿಗೆ ಅದಾವು, ಒಮ್ಮೆ ಇಬ್ರಿಗೆ ತೊಗೊಳ್ದಲ್ಲ, ಅವನಿಗೆ ಒಂದು ಟೈಮ್ ತೊಗೊಳ್ದಾರೆ, ಇವ್ನಿಗೆ ಒಂದು ಟೈಮ್ ತೊಗೊಳ್ದು, ಈ ರೀತಿಯಾಗಿ ಸೆಟ್ ಆಗತ್ತದ. ಇವನಿಗೆ ದೊಡ್ಡವನಿಗೆ ಒಂದು ಸೆಟ್ ಶೂ ಮತ್ತು ಒಂದು ಸೆಟ್ ಸ್ಲೀಪರ್ನ ಖರೀದಿ ಮಾಡ್ಕೊಂಡ್ವಿ. ಅವನಿಗೆ ಸರಿಯಾಗಿ ಬರೋಲ್ದು. ಒಂದು 6 ತಿಂಗಳಿತ್ತು. 6 ತಿಂಗಳಾದ್ರೆ ಫಿಟ್ಟೇ ಆಗ್ತಾವೆ ಎಲ್ಲ. ಎಷ್ಟು ಲೂಸ್ ತೊಗೊಂಡ್ರು 6-7-8 ತಿಂಗಳ ಒಳಗಡೆ ಮತ್ತು ಫಿಟ್ ಆಗ್ತವೆ. ಈ ಥರ ಆಗ್ಬಿಡ್ತದೆ. ಅಂದ್ರೆ ಒಂದು ಬೆಳವಣಿಗೆ ಜಾಸ್ತಿ ಅದ. ಅದಕ್ಕೆ ಸ್ವಲ್ಪ ದೊಡ್ಡನೇ ಇರಲಿ ಅಂತ ದೊಡ್ಡನೇ ಶೂನ ಹೇಳಿ ತೊಗೊಳಕತ್ತಿದ್ದು. ಎಲ್ಲ ಶೂನು ತೊಗೊಂಡ್ವಿ. ಇವಾಗ ಮನೆಗೆ ಬಂದು ಎಲ್ಲ ತೊಗೊಂಡು, ಎಲ್ಲ ಜಾಸ್ತಿ ಐಟಮ್ ರಕ್ಷಿತನೇ ಅದಾವು. ಅವನೇ ತೊಗೊಂಡಿರೋದು ಜಾಸ್ತಿ. ಅವನಿಗೆ ತೊಗೊಂಡು ಇವಾಗ ಮನೆಗೆ ಬಂದೀವಿ. ನೋಡೋಣ ಇವತ್ತು ಸ್ಟೂಡೆಂಟೂ ಬರ್ತಾರೆ. ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಇನ್ನು ಹುಡುಗರದ್ದು ಒಂದೇ ಹಾಲು ಕುಡಿದು ಬಂದಾರ ಅವರು. ಅವ್ರಿಗೊಂದು ಏನರೇ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ ಅವರಿಗೆ ಊಟ ಮಾಡಿಸಿ ಅದನ್ನು ಮನಗಿಸ್ತೀನಿ. ಇವಾಗ ನಾಷ್ಟ ಮಾಡತ್ತೀವಿ. ಇಬ್ಬರು ನಾಷ್ಟ ಮಾಡತ್ತಾರೆ, ನಾ ಊಟ ಮಾಡತ್ತೀನಿ. ನಾ ಟಿಫಿನ್ನೇ ಬಂದಿದ್ದೆ, ಅದೇ ಟಿಫಿನ್ನ ಊಟ ಮಾಡತ್ತೀನಿ. ಅವರಿಬ್ಬರಿಗೆ ನಾಷ್ಟ ಮಾಡಿಕೊಟ್ಟಿನಿ. ಅವರು ಟಿಫಿನ್ ಊಟ ಮಾಡಲ್ಲ ಅಂತ ಅವರಿಬ್ಬರಿಗೆ ನಾಷ್ಟ ಮಾಡಿಕೊಟ್ಟಿನಿ. ಪೋಹೆ ಮಾಡಿದ್ದ ತಿನ್ನತ್ತಾರೆ ಇಬ್ಬರು. ನಾ ಟಿಫಿನ್ ತೊಗೊಂಬಂದಿನಿ. ಟಿಫಿನ್ನ ಊಟ ಮಾಡ್ತೀನಿ. ಮತ್ತು ಊಟ ಮಾಡಿ ಸಿಗ್ತೀನಿ. ಬರೀ 1 ತಾಸಾಯಿತು ಈ ನನ್ನ ಮಗ, ಸಣ್ಣ ಮಗ ಉಣ್ಣಾತನ. ಇವೊಂದು ದೊಡ್ಡವೊಂದು ಊಟ ಇತ್ತು, ನಂದು ಊಟ ಇತ್ತು. ಇದು ದೊಡ್ಡವೊಂದು ಪ್ಲೇಟ ಇವೊಂದು ಖಾಲಿ ಆಗ್ಯದ. ನಂದಂದ್ರೂ ಊಟ ಆಗ್ಯದ. ಬರೋಬ್ಬರಿ 1 ತಾಸಾಯಿತು. ಇನ್ನು ಈ ನನ್ನ ಮಗ, ಸಣ್ಣ ಮಗ ಉಣ್ಣಾಕತ್ತನ. ನೋಡ್ರಿ ಉಣ್ಣು ಸ್ಟೈಲ್ ನೋಡ್ರಿ ಅವ್ರದ್ದು. ದಸರು ಬರೋಬ್ಬರಿ 1 ತಾಸಾಯಿತು. ಇನ್ನು ಊಟ ಆಗುವಲ್ದು. ಇನ್ನು ಹೊರಗಡೆ ಹೋಗಿ ಕೆಲಸ ಮಾಡೋದು ಬೇಕು. ಇವನಿಗೆ ಊಟ ಮಾಡಿಸೋದಂತೂ ಈ ಕಲಿದ್ರೂ ಆಗಲ್ಲ. ಅಭ್ಯಾಸ ಮಾಡಿದ್ರು ಅದೇ ಗೋಳ, ಊಟ ಮಾಡಿದ್ರು ಅದೇ ಗೋಳ. 1 ತಾಸಲ್ಲ 2 ತಾಸು ತೊಗೊತಾನೆ ಊಟ ಮಾಡೋಕೆ. ಎಷ್ಟು ಟೈಮ್ ಪಾಸ್ ಮಾಡ್ತಾನಂದ್ರೆ, ಎಷ್ಟು ಇವನಿಗೋಸ್ಕರ ಎಷ್ಟು ಟೈಮ್ ವೇಸ್ಟ್ ಆಗ್ತದೆ ನನಗಂದ್ರೆ ಹೇಳಕ್ಕೆ ಮೇಲಿಲ್ಲ. ಉಣ್ರೇ ಬಾಬಾ, ಉಣ್ಣು ಪಾಪಟ, ಉಣ್ಣು ನಮ್ಮ ಮಾಡಿ ಪಾಪಟ. ನೋಡಿರಿ ಎಷ್ಟು ಸ್ಪೀಡ್ ಉಣ್ತಾನೆ. ನೋಡ್ರಿ ಉಣ್ಣು ಪಾಪ, ಉಣ್ಣು ಪಾಪಟ. ಬರೋಬ್ಬರಿ 1 ತಾಸಾಯಿತು, ಉಣ್ಣಕ್ಕೆ ತಯಾರಿಲ್ಲ. ಆಟ ಆಡೋದೇನು, ಉಣ್ಣೋದೇನು.
ಊಟ ಮಾಡಿ ಪಟ್ಪಟ್ ಲವ್ಕರ ಊಟ ನೋಡು ಊಟ ಮಾಡು. ಊಟನೂ ಕಂಪ್ಲೀಟ್ ಮಾಡಲ್ಲ, ಈ ಕಡೆ ಆಟನೂ ಕಂಪ್ಲೀಟ್ ಮಾಡಲ್ಲ. ಪಪ್ಪಟ ಮನ್ಕೊಳಕತ್ತೀಗ. ಇವಾಗ ಮಧ್ಯಾಹ್ನ ಆಗಕ್ಕೆ ಬಂದದ. ಇವ್ರಿಗೆ ಇಷ್ಟು ಊಟ ಮಾಡಿಸಿ ಮನಗಿಸ್ಬೇಕು. ಇವಾಗ ಹುಡುಗರದು ನಾಷ್ಟ ಆಯಿತು, ನಂದು ಊಟ ಎಲ್ಲ ಆಯಿತು. ಇವಾಗ ಮಧ್ಯಾಹ್ನ ಅವರಿಗೆ ಮನಗಿಸ್ಬೇಕು. ಮನಗಿಸೋಕ್ಕಿಂತ ಪೈಲ ಇವತ್ತು ವಿಡಿಯೋನ ಇದೊಂದು ಟಿಪ್ಸ್ನ ಹೇಳ್ಬೇಕು ಅಂದ್ಕೊಂಡೆ. ಏನಪ್ಪ ಅಂದ್ರೆ ಆಲ್ರೆಡಿ ನಿಮಗೆ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗ್ತದೆ. 0 ಇನ್ವೆಸ್ಟ್ಮೆಂಟ್ ಮೇಲೆ ಯೂಟ್ಯೂಬ್ನ ಮಾಡ್ಬೋದಾ, ಚಾನಲ್ನ ಮಾಡ್ಬೋದಾ, ಮೊನಿಟೈಸೇಷನ್ ಆನ್ ಆಗುತ್ತಾ, ವ್ಯೂಸ್ ಬರುತ್ತಾ, ಇದು ಎಲ್ಲದಕ್ಕೂ ಒಂದು ಆನ್ಸರ್ನ ಹೇಳ್ಬೇಕಂತ ಅಂದ್ಕೊಂಡೀನಿ. ಹೌದು, ಹಾಗೆ ಆಗ್ತದೆ. ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದ್ರೆ 100% ನಾವು 0 ಇನ್ವೆಸ್ಟ್ಮೆಂಟ್ ಮೇಲೆ ನಾವು ಮಾಡ್ಬೋದು. 0 ಇನ್ವೆಸ್ಟ್ಮೆಂಟ್ ಹೆಂಗಪ್ಪ ಅಂದ್ರೆ, ನಾವು ಯಾವುದೇ ರೀತಿಯಾಗಿ ಕಾಸ್ಟ್ಲಿ ಕ್ಯಾಮ್ರಾ ಯೂಸ್ ಮಾಡಲಾರ್ದೆ, ಮೈಕ್ ಯೂಸ್ ಮಾಡಲಾರ್ದೆ, ಯಾವುದೇ ಥರ ಲೈಟ್ ಗೀಟ್ ಏನನ್ನೋ ಯೂಸ್ ಮಾಡಲಾರ್ದೆ, ಯಾವುದಕ್ಕೂ ಅಮೌಂಟ್ ಹಾಕಿ ಅವೆಲ್ಲ ತೊಗೊಂಡು ಯೂಸ್ ಮಾಡಲಾರೆ ಒಂದು ಸಿಂಪಲಾಗಿ ಫಕ್ತ್ ಒಂದು ಮೊಬೈಲ್ನ ಇಟ್ಕೊಂಡು ನಾವು ಚಾನೆಲ್ನ ಮಾಡ್ಬೋದು ಅಂತ ಅಂದ್ಕೊಂಡ್ರೆ 100% ಮಾಡ್ಬೋದು. ವಿತ್ ನಾನು ಕೂಡ ಅದೇ ವೇದಾಗ ನಾನು ಇವಾಗ ಚಾನೆಲ್ನ ಚಾಲು ಮಾಡಿದ್ದು. ಈಗ ಕೂಡ ನಾನು ಯಾವುದೇ ಒಂದು ಮೈಕಿಲ್ಲ, ಯಾವುದೇ ಒಂದು ಲೈಟಿಂಗ್ಸ್, ಯಾವುದೇ ಒಂದು ಕ್ಯಾಮ್ರಾ ಯಾವುದೇ ಒಂದು ಸ್ಟ್ಯಾಂಡ್ ಆಗಿಲ್ಲ, ಯಾವುದನ್ನು ಯೂಸ್ ಮಾಡೋದಿಲ್ಲ. ನನಗೆ ಯಾವ ರೀತಿಯಾಗಿ ಸಿಂಪಲ್ 0 ಇನ್ವೆಸ್ಟ್ಮೆಂಟ್ ಫಕ್ತ್ ಓನ್ಲಿ ಒಂದು ಮೊಬೈಲಿಂದ ನಾನು ಚಾನೆಲ್ನ ಚಾಲು ಮಾಡೀನಿ. ಚಾನೆಲ್ನ ಎಲ್ಲ ತೊಗೊಂಡ್ರೆ ಮಾಡಿದ್ರೆ ನಮ್ಮ ಚಾನೆಲ್ಗೆ ವ್ಯೂಸ್ ಮಾಡ್ತಾವ ಅನ್ನೋದು 0%. ಹಾಗೇನಿಲ್ಲ, ಆ ಥರನೂ ಬರ್ಬೋದು. ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದ್ರೆ 100% ಈ ರೀತಿಯಾಗೂ ನಾವು ನಮ್ಮದು ಒಂದು ಹಂತತನ ತರುತನ ಇದ್ಯಾವುದು ಬ್ಯಾಡ ಅಂತ ನಂದು ಮಾತು. ಒನ್ ವೇ ತಕ್ಕ ಬಂದು ಅಂದರೆ ಮೊನಿಟೈಸೇಷನ್ ಆನ್ ಮಾಡಿ ನಮಗೆ ಮಂತ್ಲಿ ನಮಗೇನು ಪಗಾರ ಬೀಳತ್ತು, ಪೇಮೆಂಟ್ ಬರತ್ತಂದ್ರೆ ಅವಾಗ ನೀವು ಖರೀದಿ ಮಾಡ್ಕೋಬೋದು. ಬಟ್ ಪೈಲ ಸ್ಟಾರ್ಟಿಂಗ್ ಏನು ಮೊನಿಟೈಸೇಷನ್ ಆನ್ ಆಗೋಕ್ಕಿಂತ ಮೊದಲು 0 ಇನ್ವೆಸ್ಟ್ಮೆಂಟ್ ಮೇಲೆ ಬೆಟರ್ ಅಂತ ನಂಗೆ ಅನ್ನಿಸ್ತದೆ. ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದ್ರೆ ನಿಮಗೇನು ಜನರಿಗೆ ನಿಮ್ಮ ಮಾತಿನಿಂದ ಒಂದು ಕಂಟೆಂಟ್ ಅವ್ರಿಗೆ ಕೊಡಾಕತ್ತೀರಿ ಮಾಡಾಕತ್ತೀರಿ ಅಂದ್ರೆ 100% 0 ಇನ್ವೆಸ್ಟ್ಮೆಂಟ್ ಮೇಲೆ ಆಗ್ತದೆ. ನಿಮ್ಮ ಮಾತಿನಿಂದ ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟ್ನ ಅದು ಜನರಿಗೆ ಒಂದು ತಿಳಿಸ್ಕೊಡಾಕತ್ತೀರಿ ಮಾಡ್ಲತ್ತೀರಿ ಅಂದ್ರೆ 0 ಇನ್ವೆಸ್ಟ್ಮೆಂಟ್ ಮೇಲೆ ಮಾಡಬಹುದು ಅಂತ ನನಗೆ ಅನ್ನಿಸ್ತದೆ. ನೀವು ಕೂಡ ಅದೇ ವೇದಾಗೆ ಸ್ಟಾರ್ಟ್ ಮಾಡಿ. 1 ಪೇಮೆಂಟ್ 2 ಪೇಮೆಂಟ್ ಬರುತ್ತಲ್ಲ, ಅದೇ ವೇದ ಸ್ಟಾರ್ಟ್ ಮಾಡಿ. ಮುಂದೆ ಮಂತ್ಲಿ ನಿಮಗೆ ಪೇಮೆಂಟ್ ಬರಾಗುತ್ತೋ ಮಾಡ್ಲತ್ತು ಯೂಟ್ಯೂಬ್ದಿಂದ ಅಂದ್ರೆ ಅವಾಗ ನೀವು ಖರೀದಿ ಮಾಡ್ಕೋಬೋದು. ನಿಮ್ಮ ಆಶೀರ್ವಾದದಿಂದ ನಾನು ಕೂಡ ಇವಾಗ ಅದೇ ರೀತಿಯಾಗಿ ಸ್ಟಾರ್ಟ್ ಮಾಡಿದ್ದು. ನನಗೆ ಮೈಂಡ್ನಲ್ಲಿ ಬರ್ತಾವೆ, ನಾನು ಕ್ಯಾಮ್ರಾ ತೊಗೋಬೇಕು, ಮೈಕ್ ತೊಗೋಬೇಕು, ಲೈಟ್ಸ್ ಎಲ್ಲ ತೊಗೋಬೇಕು, ಸ್ಟ್ಯಾಂಡ್ ತೊಗೋಬೇಕಂತ ಅನ್ನಿಸ್ತದೆ. ಡೈಲಿ 1 ಡೇದಾಗ 1 ಅವರ್ ಆದರೂ ಅದೇ ಸರ್ಚ್ ಮಾಡ್ಕೋತ ಇರ್ತೀನಿ, ಯಾವುದು ಬೆಸ್ಟ್ ಕ್ಯಾಮ್ರಾ, ಲೈಟಿಂಗ್, ಸ್ಟ್ಯಾಂಡ, ಅದೇನೇ ಸರ್ಚ್ ಮಾಡ್ಕೋತ ಆನ್ಲೈನ್ದಾಗ ಸರ್ಚ್ ಮಾಡ್ಕೋತ ಕೂಡ್ತೀನಿ. ಬಟ್ ಇಲ್ಲ, ಅದಕ್ಕೆ ನೀನು ಇವಾಗ ಖರೀದಿ ಮಾಡೋದಿಲ್ಲ. ಒಂದು ವೇದಾಗ ಬರತಕ್ಕಂಥ ನಂದು ಮೈಂಡ್ ಸೆಟ್ ಅದೇ ಇಟ್ಕೊಂಡು ಕೂತ್ಬಿಟ್ಟಿನಿ. ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದ್ರೆ ನಾವು ಜನರಿಗೆ ಒಂದು ಕಂಟೆಂಟ್ ಕೊಡಾಕತ್ತೀವಿ ಮಾಡಾಕತ್ತೀವಿ ಅಂದ್ರೆ 100% ವ್ಯೂಸ್ನೂ ಬರ್ತದೆ. ಒಂದು ಚಾನಲ್ ಒಂದು ವೇದಾಗೂ ತೊಗೊಂಡು ಹೋಗ್ಬೋದಂತ ನಂಗೆ ಅನ್ನಿಸ್ತದೆ. ನೀವು ಕೂಡ ಅದನ್ನೇ ಮಾಡ್ರಿ ಅಂತ ಅಂತೀನಿ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.